ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚೈತನ್ಯ ಆಚಾರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಕಟ್ಬೀಡು ಮತ್ತು ಜರ್ದೋಸಿ ಯೂಸ್ ಮಾಡಿ ಹಾಗೆ ಸೆಕೆಂಡ್ ಟೈಪ್ ನಾಟ್ ವರ್ಕ್ನ ಯೂಸ್ ಮಾಡಿ ಯಾವ ರೀತಿ ಬ್ಲೌಸ್ನ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಫಸ್ಟು ನಾನು ಈ ರೀತಿ ದಯಾಲ್ಜಿ ಕಂಪ್ನಿಯಲ್ಲಿ ಜರಿ ಥ್ರೆಡ್ನ ತೊಗೊಂಡು ಈ ರೀತಿ 3 ಲೈನ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. 3 ಲೈನ್ಸು ಮತ್ತು 1 ಲೈನ್ ಶುಗರ್ ಬೀಡನ್ನ ಹಾಕಿದ್ದೀನಿ. ಆ್ಯಂಟಿಕ್ ಕಲರ್ ಶುಗರ್ ಬೀಡನ್ನ ಅದಕ್ಕೆ ಹಾಕಬೇಕು. ಸೊ ಬೇಸಿಕ್ಸಲ್ಲಿ ತೋರಿಸಿದ್ದೀನಿ, ನೀವು ನೋಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ. ನೆಕ್ಸ್ಟ್ ನೋಡಿ, ಈ ರೀತಿ ಪೈಪಿಂಗ್ ಥ್ರೆಡ್, ವೈಟ್ ಕಲರ್ ಪೈಪಿಂಗ್ ಥ್ರೆಡ್ನ ತೊಗೋಬೇಕು. ಥಿಕ್ನೆಸ್ ಅಷ್ಟಿದ್ರೆ ಸಾಕಾಗುತ್ತೆ. ಅದನ್ನು ಈ ರೀತಿ ಲೋಡಿಂಗ್ ಸ್ಟಿಚ್ಗೆ, ಕಟ್ ಲೋಡಿಂಗ್ ಸ್ಟಿಚ್ಗೆ ಬೇಕಾಗುತ್ತೆ. ಸೊ ಅದನ್ನು ಈ ರೀತಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೋಬೇಕು. ಫಸ್ಟ್ ಅಳತೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ನಿಮಗೆ ಸೈಜ್ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಬ್ಲೌಸ್ ಬ್ಯಾಕ್ ಶೇಪಲ್ಲಿ. ಫಸ್ಟು ಸೈಜ್ ನೋಡಿಬಿಟ್ಟು ಅದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಫೆವಿಕ್ರಿಲ್ ಫ್ಯಾಬ್ರಿಕ್ ಗ್ಲೂನ ತೊಗೊಂಡು ಕ್ಲೀನಾಗಿ ಗಮನ ಪೇಸ್ಟ್ ಮಾಡಬೇಕಾಗುತ್ತೆ. ತುಂಬ ಹತ್ತಿರ ಪೇಸ್ಟ್ ಮಾಡಬಾರ್ದು. ಶುಗರ್ ಬೀಡ್ಸು ಮತ್ತು ನಿಮ್ಮ ಪೈಪಿಂಗ್ ಥ್ರೆಡ್ ಏನು ಪೇಸ್ಟ್ ಮಾಡ್ತೀರಾ ಅದ್ರ ಮಧ್ಯ ಸ್ವಲ್ಪ ಗ್ಯಾಪ್ ಇರಬೇಕಾಗುತ್ತೆ. ಯಾಕಂದರೆ ನಿಮಗೆ ಕ್ರೋಶ ನೀಡಲ್ಲಿ ಏನಿರುತ್ತೆ, ಕ್ರೋಶ ತೂರಬೇಕಾಗುತ್ತೆ, ಇಲ್ಲಾಂದರೆ ಬೀಡ್ಸ್ ಎಲ್ಲ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಪೇಸ್ಟ್ ಮಾಡ್ಕೊಳ್ತಾ ಹೋಗಿ. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಅದೇ ರೀತಿ ಫುಲ್ ಬ್ಲೌಸ್ನ ಪೈಪಿಂಗ್ ಥ್ರೆಡಲ್ಲಿ ಪೇಸ್ಟ್ ಮಾಡಬೇಕು. ಹಾಗೆ ಅದು ಡ್ರೈ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಡ್ರೈ ಆದಮೇಲೆ ಕಟ್ ಬೀಡ್ಸಲ್ಲಿ ವರ್ಕ್ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಕಟ್ ಬೀಡ್ಸಲ್ಲಿ ನಾನು ಈಗ ಮಲ್ಟಿ ಕಲರ್ ತೊಗೊಂಡಿದ್ದೀನಿ, ಹಾಗೆ ಗೋಲ್ಡ್ ಕಲರ್ ಎರಡೂ ತೊಗೊಂಡಿದ್ದೀನಿ. ಮಲ್ಟಿ ಕಲರು ಬೇಕಾಗುತ್ತೆ. ನೆಕ್ಸ್ಟು ಗೋಲ್ಡ್ ಸ್ಮಾಲ್ ಕಟ್ ಬೀಡು ಬೇಕಾಗುತ್ತೆ. ನೆಕ್ಸ್ಟು ನೀಡಲ್ಲು. ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ನೈಲಾನ್ ಥ್ರೆಡ್ನ ತೊಗೊಂಡಿದ್ದೀನಿ. ಫಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಲೋಡಿಂಗ್ ಸ್ಟಿಚ್ ಯಾವ ರೀತಿ ಸ್ಟಾರ್ಟ್ ಮಾಡ್ತೀವೋ ಆ ರೀತಿ ಸ್ಟಾರ್ಟ್ ಮಾಡಿಕೊಂಡು ಫಸ್ಟ್ 3 ಬೀಡ್ಸ್ ಹಾಕಿ, ನೆಕ್ಸ್ಟ್ 1 ಚೈನ್, ಮತ್ತು ಬ್ಯಾಕ್ ಚೈನ್, ಮತ್ತು ಕೆಳಗಡೆ 1 ಚೈನು, ಈ ರೀತಿ ಚೈನ್ಸ್ನ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ 4 to 5 ಬೀಡ್ಸ್ ಕಟ್ ಬೀಡ್ಸ್ನ ಹಾಕಬೇಕು. ಮತ್ತು ರೈಟ್ 1 ಚೈನ್, ನೆಕ್ಸ್ಟ್ ಬ್ಯಾಕ್ ಚೈನ್, ಮತ್ತು ಕೆಳಗಡೆ 1 ಚೈನ್, ಈ ರೀತಿ ಚೈನ್ಸ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಸೇಮ್ ನಾವು ಥ್ರೆಡ್ ಲೋಡಿಂಗಲ್ಲಿ ಯಾವ ರೀತಿ ಹಾಕ್ತೀವೋ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಗೋಲ್ಡ್ ಕಟ್ ಬೀಡು 5 ಬೀಡ್ಸ್ ಆಗುತ್ತೆ. ಈಚ್ ಲೈನ್ಗೆ 5 ಬೀಡ್ಸ್ ಬೇಕು. ಸೊ ಟೋಟಲ್ 7 ಲೈನ್ಸ್ ಬೇಕಾಗುತ್ತೆ. 7 ಲೈನ್ಸ್ 1 ಕಲರ್ ಇರುತ್ತೆ, ಇನ್ನೂ 7 ಲೈನ್ಸ್ ನೆಕ್ಸ್ಟ್ ಮಲ್ಟಿ ಕಲರ್ ಕಟ್ ಬೀಡಲ್ಲಿ ಹಾಕಬೇಕು. ಸೊ ಅದೇ ರೀತಿ ಕಟ್ ಬೀಡ್ಸ್ ಲೈನ್ಸ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಈಗ ಸ್ಟಾರ್ಟಿಂಗಲ್ಲಿ ಮಾತ್ರ 3 ಬೀಡ್ಸ್, ನೆಕ್ಸ್ಟ್ 4 ಬೀಡ್ಸ್, ಇನ್ನು ಮಿಕ್ಕಿದ್ದೆಲ್ಲ 5 ಬೀಡ್ಸ್ ಹಾಕ್ಕೊಳ್ತಾ ಹೋಗಬೇಕು. ಅಂದರೆ ಸ್ಟಾರ್ಟ್ ಮಾಡಬೇಕಾದ್ರೆ ಫುಲ್ 5 to 6 ಬೀಡ್ಸ್ ಹಿಡಿಯೋದಿಲ್ಲ. ಹಾಗಾಗಿ 3 ಬೀಡ್ಸ್ ಮತ್ತು 4 ಬೀಡ್ಸ್ ಹಾಕಿ ನೆಕ್ಸ್ಟ್ 5 ಬೀಡ್ಸ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಹಾಗೆ ನಮ್ಮ ಪ್ರೀವಿಯಸ್ ವೀಡಿಯೋಸಲ್ಲಿ ಇದೆ, ಬ್ಲೌಸ್ ಮಾರ್ಕಿಂಗ್ ಕ್ಲಾಸ್ ಇದೆ, ನೆಕ್ಸ್ಟ್ ಟ್ರೇಸಿಂಗ್ ಕ್ಲಾಸ್ ಇದೆ. ಸೊ ವೀಡಿಯೋಸ್ ಎಲ್ಲ ಅವೈಲೇಬಲ್ ಇದೆ, ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ. ಸೊ ನೀವು ಹೋಗಿ ಚೆಕ್ ಮಾಡ್ಬೋದು. ನೋಡಿ, ಈ ರೀತಿ 7 ಲೈನ್ಸ್ ಗೋಲ್ಡ್ ಕಲರ್ ಕಟ್ ಬೀಡಲ್ಲಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಮಲ್ಟಿ ಕಲರ್ ಕಟ್ ಬೀಡ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ದಪ್ಪ ಇರುತ್ತೆ ಅದಕ್ಕಿಂತ ಸೈಜು. ಸೊ ಹಾಗಾಗಿ 4 ಬೀಡನ್ನ ಹಾಕಬೇಕಾಗುತ್ತೆ. ಸೊ ಇದೂ 5 ಹಾಕ್ಬಿಟ್ರೆ ತುಂಬ ಉದ್ದ ಆಗುತ್ತೆ. ಗೋಲ್ಡ್ ಬೇರೆ ಮಲ್ಟಿ ಕಲರ್ ಬೇರೆ ಡಿಫ್ರೆನ್ಷಿಯೇಟ್ ಆಗುತ್ತೆ. ಸೊ ಹಾಗಾಗಿ 4 ಬೀಡ್ ಹಾಕಿದರೆ ಸಾಕಾಗುತ್ತೆ. ಸೊ ಇದು ಸೇಮ್ ಅದೇ ರೀತಿ 7 ಲೈನ್ಸ್ನ ಕಂಟಿನ್ಯೂ ಮಾಡಬೇಕು ನೀವು. ಸೊ ಪ್ರತಿ ಸಲನೂ ಬೀಡ್ಸ್ ಹಾಕಿದ್ಮೇಲೆ ಮತ್ತೆ ಬ್ಯಾಕ್ ಚೈನ್ ಹಾಕಿ ನೆಕ್ಸ್ಟ್ 1 ಚೈನ್ ತೊಗೊಂಡೆ ಕಂಟಿನ್ಯೂ ಮಾಡಬೇಕು. ಇಲ್ಲ ನಾನು ಮೇಲಿಂದನೇ ಹಾಕ್ತೀನಿ ಅಂದರೆ ಸೊ ಬೀಡ್ಸ್ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಚೈನ್ನ ಮೇಲೆ ತೊಗೊಂಡು ಅದ್ರ ಮೇಲ್ಗಡೆ 1 ಚೈನ್ ಹಾಕಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಇದೇ ರೀತಿ ಗೋಲ್ಡ್ ಬೀಡು ಮತ್ತು ಮಲ್ಟಿ ಕಲರ್ ಕಟ್ ಬೀಡು ಎರಡರಲ್ಲೂ ಆಲ್ಟರ್ನೇಟಿವ್ ಆಗಿ ಹಾಕ್ಕೊಳ್ತಾ ಹೋಗಬೇಕು. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟು ಈ ರೀತಿ ಸ್ಟೆಪ್ ಫುಲ್ ಕಂಪ್ಲೀಟ್ ಮಾಡಬೇಕು. ಬ್ಲೌಸ್ ಬ್ಯಾಕ್ ಶೇಪ್ ಏನಿರುತ್ತೆ, ನಿಮ್ಮದು ರೆಸ್ಪೆಕ್ಟಿವ್ ಶೇಪ್ ಏನಿರುತ್ತೆ ಅದಕ್ಕೆ ಕರೆಕ್ಟಾಗಿ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಮತ್ತೆ ಶುಗರ್ ಬೀಡ್ ಹಾಕಬೇಕು. ಸೊ ಪ್ರೀವಿಯಸ್ ಯಾವ ರೀತಿ ಶುಗರ್ ಬೀಡ್ ಹಾಕಿ ನಾವು ಪೈಪಿಂಗ್ ಥ್ರೆಡ್ ಪೇಸ್ಟ್ ಮಾಡಿ ಸ್ಟಾರ್ಟ್ ಮಾಡಿರ್ತೀವೋ, ನೆಕ್ಸ್ಟ್ ಸ್ಟೆಪ್ಪಲ್ಲೂ ಸೇಮ್ ಅದೇ ರೀತಿ ಶುಗರ್ ಬೀಡ್ಸ್ ಆ್ಯಂಟಿಕ್ ಕಲರ್ ತೊಗೊಂಡು ಎರಡೆರಡೇ ಶುಗರ್ ಬೀಡನ್ನ ಲಾಕ್ ಮಾಡಬೇಕಾಗುತ್ತೆ. 1 ಬೀಡ್ ಮಾಡ್ಬೋದು, ಇಲ್ಲ 2 ಬೀಡ್ಸ್ ಮಾಡ್ಬೋದು. 3 ಮಾಡೋಕ್ಕೆ ಹೋಗಬಾರ್ದು, ಬೀಡ್ಸ್ ಲೂಸ್ ಆಗಿಬಿಡುತ್ತೆ. ಸೊ 2 ಬೀಡ್ ಹಾಕ್ಕೊಳ್ತಾ ಹೋಗಿ. ಸೊ ಅದೇ ರೀತಿ ಬ್ಲೌಸ್ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು ನೀವು. ಸೇಮ್ ಅದೇ ಸ್ಟೆಪ್ಸು ಫುಲ್ ಅದಕ್ಕೆ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ.
ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಈಗ ಡಿಸೈನ್ನ ಟ್ರೇಸ್ ಮಾಡಬೇಕಾಗುತ್ತೆ. ಸೊ ನಾನು ಆಲ್ರೆಡಿ ಒಂದು ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಟ್ರೇಸ್ ಮಾಡಿದ್ದೀನಿ ಅಂತ. ಅದಕ್ಕೆ ಡಿಸೈನ್ ಪ್ಯಾಟ್ರನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಒಂದು ಈ ರೀತಿ ನಾನು ನಾರ್ಮಲ್ ಪ್ಯಾಟ್ರನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕಾರ್ಬನ್ ಪೇಪರ್ ತೊಗೊಂಡಿದ್ದೀನಿ. ಸೊ ಎರಡೂ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಸೊ ಇದರಲ್ಲಿ 2 to 3 ಮೆಥಡ್ಸ್ ಇದೆ. ನಾನು 3 ಮೆಥಡ್ಸು ಸಹ ತೋರಿಸಿದ್ದೀನಿ ಪ್ರೀವಿಯಸ್ ವೀಡಿಯೋಸಲ್ಲಿ. ಸೊ ನೀವಿನ್ನೂ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನಾರ್ಮಲ್ ಪೆನ್ಸಿಲಲ್ಲಿ ಅದನ್ನು ಮತ್ತೆ ಡ್ರಾ ಮಾಡ್ಕೋಬೇಕು. ಸೊ ಇದರಲ್ಲಿ ಟ್ರೇಸಿಂಗ್ ಪೌಡರ್ ಮೆಥಡ್ ಬರುತ್ತೆ, ನೆಕ್ಸ್ಟು ನಾರ್ಮಲ್ ಟ್ರೇಸಿಂಗ್ ಬರುತ್ತೆ, ಮತ್ತು ಕಂಪ್ಲೀಟ್ ಟ್ರೇಸಿಂಗ್ ಬರುತ್ತೆ. 4 to 5 ಮೆಥಡ್ಸ್ ಇರುತ್ತೆ. ಸೊ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಪ್ರಾಕ್ಟೀಸ್ ಮಾಡಿ. ನೋಡಿ, ಈ ರೀತಿ ನೀವೇನು ಡ್ರಾ ಮಾಡ್ಕೊಂಡಿರ್ತೀರ ಆ ಶೇಪಿಗೆ ಕರೆಕ್ಟಾಗಿ ಟ್ರೇಸ್ ಮಾಡ್ಕೋಬೇಕು ಡಿಸೈನ್ ಫುಲ್ಲು. ಅಲ್ಲಿ ನಾಟ್ ವರ್ಕ್ಸ್ ಬರುತ್ತೆ, ಟ್ಯೂಬ್ ಬೀಡ್ ವರ್ಕ್ ಬರುತ್ತೆ, ಜರ್ದೋಸಿ ವರ್ಕ್ ಬರುತ್ತೆ, ಕಟ್ ಬೀಡ್ ವರ್ಕ್ ಬರುತ್ತೆ. ಅದು ರೆಸ್ಪೆಕ್ಟಿವ್ ವರ್ಕ್ಸ್ ನಾನು ಹೇಳ್ತಾ ಹೋಗ್ತೀನಿ, ಆ ರೀತಿ ಪ್ರಾಕ್ಟೀಸ್ ಮಾಡಿದರೆ ಆಯಿತು. ನೆಕ್ಸ್ಟ್ ವೈಟ್ ಪೆನ್ಸಿಲ್ ತೊಗೊಂಡಿದ್ದೀನಿ. ನಾರ್ಮಲ್ ಅಪ್ಸರಾ ಕಂಪ್ನಿದು ವೈಟ್ ಪೆನ್ಸಿಲ್ ತೊಗೊಂಡು ಈ ರೀತಿ ಮತ್ತೆ ಡಾರ್ಕಾಗಿ ಡ್ರಾ ಮಾಡ್ಕೊಳ್ಳಿ. ಯಾಕಂದರೆ ಮತ್ತೆ ನಾವು ವರ್ಕ್ ಹಾಕಬೇಕಾದ್ರೆ ಅದೆಲ್ಲ ಅಳಿಸೋಗ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ವೈಟ್ ಪೆನ್ಸಿಲಲ್ಲಿ ಮತ್ತೆ ಈ ರೀತಿ ಡ್ರಾ ಮಾಡ್ಕೊಂಡ್ರೆ ಆಯಿತು. ಈ ರೀತಿ ಡ್ರಾ ಮಾಡಿ. ಸೊ ಮಿಡಲಲ್ಲಿ ಗೋಲ್ಡ್ ಬೀಡ್ ಬರುತ್ತೆ. ಇಲ್ಲೇನೇನಿದೆ ಇಲ್ಲೆಲ್ಲ ಕಟ್ ಬೀಡು ಮತ್ತು ಟ್ಯೂಬ್ ಬೀಡ್ಸ್ ವರ್ಕ್ ಬರುತ್ತೆ. ಅದು ಲೀಫ್ ಶೇಪಲ್ಲಿ ಡ್ರಾ ಮಾಡ್ಕೊಳ್ತಾ ಹೋಗ್ಬೇಕು ನಾವು. ನೋಡಿ, ಈಗ ನಾನು ತೊಗೊಂಡಿರೋದು ಗೋಲ್ಡ್ ಕಟ್ ಬೀಡ್, ನಾರ್ಮಲ್ ಲೋಡಿಂಗ್ ಸ್ಟಿಚ್ ಏನು ಹಾಕಿದ್ವಿ ಅದನ್ನು, ಮತ್ತು ಟ್ಯೂಬ್ ಬೀಡ್ ತೊಗೊಂಡಿದ್ದೀನಿ ವಿತ್ ಶುಗರ್ ಬೀಡು. ನೆಕ್ಸ್ಟ್ ಬಂದಿದ್ದು ಮಲ್ಟಿ ಕಲರ್ಸ್, ಸೇಮ್ ಮಲ್ಟಿ ಕಲರ್ ಕಟ್ ಬೀಡೇ ತೊಗೊಂಡಿದ್ದೀನಿ. ಅದಕ್ಕೇ ಸ್ಟಾರ್ಟಿಂಗ್ ಫಸ್ಟು ಈ ರೀತಿ ಏನಿರುತ್ತೆ ಇಲ್ಲಿ ನೀವು ಮಲ್ಟಿ ಕಲರ್ ಕಟ್ ಬೀಡನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿ ಬಳ್ಳಿ ಡಿಸೈನ್ ಏನಿದೆ ಅದಕ್ಕೆ ಕಟ್ ಬೀಡ್ ತೊಗೊಂಡಿದ್ದೀನಿ. ಮಲ್ಟಿ ಕಲರೆಲ್ಲ ಹಾಕ್ತಾ ಹೋಗಬೇಕು. ಶುಗರ್ ಬೀಡ್ ಬೇಕಿದ್ರೂ ಹಾಕ್ಬೋದು, ಗೋಲ್ಡಲ್ಲಾದರೂ ಹಾಕ್ಬೋದು. ಸೊ ಅದು ಯಾವ ರೀತಿ ನಿಮಗೆ ಕಸ್ಟಮೈಸ್ ಮಾಡ್ಕೋಬೇಕಾಗಿರುತ್ತೆ ಆ ರೀತಿ ಹಾಕಿದರೆ ಆಯಿತು. ಹಾಕಿ ಲಾಕ್ ಮಾಡಬೇಕು. ಫಸ್ಟ್ ಒಂದು ಸ್ಟೆಪ್ನ ಲಾಕ್ ಮಾಡಿ. ಸೊ ಒಂದು ಸ್ಟೆಪ್ ಲಾಕ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ಗೆ ನಾನು ಈ ರೀತಿ ಗೋಲ್ಡ್ ತೊಗೊಂಡಿದ್ದೀನಿ. ಸ್ಮಾಲ್ ಗೋಲ್ಡ್ ಕಟ್ ಬೀಡ್ ತೊಗೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಈ ರೀತಿ ಎರಡೆರಡೆ ಹಾಕ್ಕೊಳ್ತಾ ಹೋಗಿ. ಎರಡೆರಡೆ ಹಾಕ್ಕೊಳ್ತಾ ಹೋಗಬೇಕು. ಈ ಪಾಯಿಂಟಿಗೆ ಬಂದ ಮೇಲೆ ಒಂದು ಪರ್ಲ್ ಹಾಕ್ಕೋಬೇಕು. ಚಿಕ್ಕದ ಪರ್ಲ್ ತೊಗೋಬೇಕು. 1 mm ಅಥವಾ 2 mm ಪರ್ಲ್ನ ತೊಗೋಬೇಕಾಗುತ್ತೆ. ಚಿಕ್ಕದು ಸಿಗುತ್ತೆ. ಸೊ ಚಿಕ್ಕ ಪರ್ಲ್ನ ಒಂದು ಆ್ಯಡ್ ಮಾಡ್ಕೊಳ್ಳಿ. ಸೊ ಒಂದು ಪರ್ಲ್ ಆದಮೇಲೆ ಮತ್ತೆ ನೆಕ್ಸ್ಟು 3 ಕಟ್ ಬೀಡ್ಸ್ ಹಾಕೋಬೇಕು. ಈ ರೀತಿ ಹಾಕಿ ನೆಕ್ಸ್ಟ್ ಮತ್ತೆ ಸೈಡ್ಸಲ್ಲಿ 2 ಕಟ್ ಬೀಡ್ ಮತ್ತು 1 ಪರ್ಲ್ ಈ ರೀತಿ ಹಾಕೋಬೇಕು. ಯಾಕಂದರೆ ಮತ್ತೆ 3 ಹಾಕಿದರೆ 3 ಒಂದೇ ಸೈಜ್ ಕಾಣುತ್ತೆ. ಸೊ ಹಾಗಾಗಿ ಸೈಡ್ಸಲ್ಲಿ ಎರಡೆರಡು ಹಾಕ್ಕೊಳ್ಳಿ, ಕರೆಕ್ಟಾಗಿ ಕಾಣುತ್ತೆ. ಹಾಕಿ ಮತ್ತೆ ಬ್ಯಾಕ್ ಬಂದು ಬ್ಯಾಕ್ ಚೈನ್ ಹಾಕಿ ಲಾಕ್ ಮಾಡಿ ಲಾಸ್ಟಲ್ಲಿ. ಈ ರೀತಿ ಲಾಕ್ ಆಗಿದೆ. ಸೊ ಸೇಮ್ ಅದೇ ರೀತಿ ಲೆಫ್ಟ್ಗೂ ಅದೇ ರೀತಿ ರಿಪೀಟ್ ಮಾಡ್ಕೋಬೇಕು. ಸೊ ಆ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾಯಿದೆ. ಸೊ ಲಾಸ್ಟಲ್ಲಿ ಸೇಮ್ ಅದೇ ರೀತಿ ಲಾಕ್ ಮಾಡ್ಕೋಬೇಕು. ಲೆಫ್ಟ್ ಮತ್ತು ರೈಟ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಲಾಕ್ ಆದಮೇಲೆ ನೆಕ್ಸ್ಟ್ ಈ ಕಡೆ ಟ್ಯೂಬ್ ಬೀಡ್ ಮತ್ತು ಶುಗರ್ ಬೀಡಿಂದ ಅಲ್ಲಿಗೆ ಲೀಫ್ ಹಾಕೋಬೇಕಾಗುತ್ತೆ. ಫಸ್ಟ್ ಒಂದು ಶುಗರ್ ಬೀಡು, ನೆಕ್ಸ್ಟ್ ಟ್ಯೂಬ್ ಬೀಡು, ಮತ್ತು ಶುಗರ್ ಬೀಡು, ಟ್ಯೂಬ್ ಬೀಡು, ಈ ರೀತಿ 4 ಸ್ಟೆಪ್ಸ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಈ ರೀತಿ ತೊಗೊಂಡ್ಮೇಲೆ ನೆಕ್ಸ್ಟು ಲೀಫ್ಗೆ ಆ್ಯಡ್ ಮಾಡ್ತಾ ಹೋಗಬೇಕು. ಫಸ್ಟ್ ಈ ಕಡೆ ಒಂದು ಸೈಡಿಂದ ಕ್ರೋಶದಿಂದ ಥ್ರೆಡ್ನ ಮೇಲೆ ತೊಗೋಬೇಕು. ಟ್ಯೂಬ್ ಬೀಡ್ ಮತ್ತು ಶುಗರ್ ಬೀಡ್ ಎರಡೂ ಒಟ್ಟಿಗೆ ಹಾಕಬೇಕು. ಫಸ್ಟು ರೈಟ್ ಸೈಡಿಗೆ ಹಾಕಿ ಮುಂದೆ ಒಂದು ಚೈನ್, ಮತ್ತು ಹಿಂದೆ ಹೋಗಿ ಕೆಳಗಡೆ ಒಂದು ಚೈನ್ ತೊಗೊಂಡು ಮತ್ತೆ ನೆಕ್ಸ್ಟ್ ಟ್ಯೂಬ್ ಬೀಡ್ ಮತ್ತು ಶುಗರ್ ಬೀಡನ್ನ ಈ ರೀತಿ ಮೇಲಿಂದ ಹಾಕ್ಕೊಳ್ತಾ ಹೋಗಬೇಕು. ಕೆಳಗಡೆ ಒಂದು ಚೈನ್, ಇದೇ ಪ್ರೊಸೆಸ್ನ ಕಂಟಿನ್ಯೂ ಮಾಡಬೇಕು. ನೋಡಿ, ಈಗ 3 ಸ್ಟೆಪ್ ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ, ಮಿಡಲ್ ಒನ್ ಬರುತ್ತೆ. ಸೊ ಲೀಫ್ ಮಿಡಲ್ ಪಾರ್ಟ್ ಬರುತ್ತೆ, ಅದನ್ನು ಮಿಡಲ್ಗೆ ಹಾಕ್ಕೊಂಡು ಮೇಲ್ ಚೈನ್ ಹಾಕಿ ಮತ್ತೆ ಹಿಂದೆ ಹೋಗಿ ಕೆಳಗಡೆ ಒಂದು ಚೈನ್ ಹಾಕಬೇಕು. ಸೊ ಕರೆಕ್ಟಾಗಿ 3 ಬೀಡ್ಸ್ ಆದಮೇಲೆ ಮಿಡಲ್ದು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ಈಕ್ವಲ್ ಆಗೇ ಇರಬೇಕು ಬೀಡ್ಸು. ಒಂದು ಕಡೆ 4, ಒಂದು ಕಡೆ 3 ಆ ಥರ ಬರಬಾರ್ದು. ಈ ಕಡೆ 3, ಆ ಕಡೆ 3 ಇರಬೇಕು. ಮಿಡಲಲ್ಲಿ ಮಾತ್ರ 1 ಟ್ಯೂಬ್ ಬೀಡ್ ಮತ್ತು 1 ಶುಗರ್ ಬೀಡ್ ಇರಬೇಕು. ಲಾಸ್ಟಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕಾಣುತ್ತೆ. ಇದು ನೀವು ಕಟ್ ಬೀಡಲ್ಲೂ ಸಹ ಹಾಕೋಬೋದು, ಶುಗರ್ ಬೀಡಲ್ಲೂ ಹಾಕೋಬೋದು. ನೆಕ್ಸ್ಟ್ ನಾಟ್ ವರ್ಕಲ್ಲಿ ಬರುತ್ತೆ, ನಾಟ್ ವರ್ಕಲ್ಲಿ ಸಹ ಹಾಕೋಬೋದು. ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ, ಬೇಸಿಕ್ಸ್ ವೀಡಿಯೋಸಲ್ಲಿ. ಸೊ ಅದೇ ರೀತಿ ಇನ್ನೊಂದು ಲೀಫ್ನ ಈ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ.
ಸೊ ಒಂದು ಪ್ಯಾಟರ್ನ್ಗೆ 3 ಲೀವ್ಸ್ ಡಿಸೈನ್ ಬರುತ್ತೆ. ಇದು ಈ ಕಡೆ 2 ಬರುತ್ತೆ. ನೆಕ್ಸ್ಟ್ ಕೆಳಗಡೆ ಹಾಕಿರೋದು ಒಂದು ಒಟ್ಟು 3 ಡಿಸೈನ್ಸ್ ಬರುತ್ತೆ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ ಲಾಸ್ಟಲ್ಲಿ ಲಾಕ್ ಮಾಡ್ಕೊಳ್ಳೋದು. ಈ ರೀತಿ ಲಾಕ್ ಆಗಿದೆ. ಸೊ ಅದೇ ರೀತಿ ನೆಕ್ಸ್ಟ್ ಲೀಫು ಸಹ ಕಂಟಿನ್ಯೂ ಮಾಡಿದ್ದೀನಿ. ಸೊ ಅದೇ ರೀತಿ ಫುಲ್ ಪ್ಯಾಟ್ರನ್ ಬ್ಲೌಸ್ ಫುಲ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನಾಟ್ ವರ್ಕ್ ಹಾಕಬೇಕಾಗುತ್ತೆ. ಅದರಲ್ಲಿ ಒಂದು ಪಾರ್ಟು, ಅದಕ್ಕೆ ಈ ರೀತಿ ನೀಡಲ್ ತೊಗೋಬೇಕು. ನೀಡಲ್ಲು ಮತ್ತು ಸಿಲ್ಕ್ ಥ್ರೆಡ್, ಇದು ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ. ಸ್ಯಾರಿ ಕಲರ್ ಏನಿರುತ್ತೆ ಆ ಕಲರ್ ಸಿಲ್ಕ್ ಥ್ರೆಡ್ನ ತೊಗೋಬೇಕು. ಇದು 6 ಸ್ಟ್ಯಾಂಡ್ಸ್ ಮಾಡ್ಕೋಬೇಕು. 6 ಎಳೆ ತೊಗೋಬೇಕು. 6 ಎಳೆ ತೊಗೋಬೇಕಂದ್ರೆ ಫಸ್ಟು ಈ ರೀತಿ 1 ರೌಂಡ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಫಸ್ಟ್ 1 ರೌಂಡು, ನೆಕ್ಸ್ಟು 2, 3, 4, 5, 6 ಟೋಟಲ್ 6 ರೌಂಡ್ ಸಾಕಾಗುತ್ತೆ. ಸೂಜಿ ಬಂದುಬಿಟ್ಟು ಸ್ವಲ್ಪ ದಪ್ಪ ಇರೋದು ತೊಗೋಬೇಕಾಗತ್ತೆ. ತುಂಬ ತೆಳುವಾದರೆ 6 ಎಳೆ ಫುಲ್ಲು ಸೂಜಿಗೆ ಹೋಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಅಗಲ ಹೋಲಿರೋದೇ ತೊಗೊಂಡ್ರೆ ಈಸಿ ಆಗುತ್ತೆ. ಈ ರೀತಿ 6 ಸಲ ತೊಗೋಬೇಕು. ಸೊ ಜಾಯಿಂಟ್ ಪಾರ್ಟ್ ಏನಿರುತ್ತೆ ಅದನ್ನು ಆ ಕಡೆ ಇರುತ್ತೆ. ಸೊ ಈ ರೀತಿ ಎಡ್ಜು ನಿಮ್ಮ ಕಡೆ ಇಟ್ಕೊಂಡು ಮತ್ತೆ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು 6 ಸ್ಟ್ಯಾಂಡ್ಸಿಗೆ ಮಾತ್ರ ನೀಡಲ್ನ ನೀವು ಇನ್ಸರ್ಟ್ ಮಾಡಬೇಕಾಗುತ್ತೆ. ಟೋಟಲ್ 6, 6, 12 ಇರುತ್ತೆ. ಸೊ 6 ಸ್ಟ್ಯಾಂಡ್ಸಿಗೆ ಮಾತ್ರ ಈ ರೀತಿ ಸೂಜಿನ ಇರಿಸ್ರಿ. ಅದಕ್ಕೆ ಸೂಜಿ ಈ ರೀತಿ ಹಾಕಿದ ಮೇಲೆ ಲಾಸ್ಟಲ್ಲಿ ನಾಟ್ ಹಾಕ್ಕೋಬೇಕು. 2 ಕಡೆದು ಸೇರಿ ಈ ರೀತಿ ನಾಟ್ ಹಾಕ್ಕೊಳ್ಳಿ. ಸೊ ನಾಟ್ 1, 2 to 3 ಟೈಮ್ಸ್ ಹಾಕಬೇಕು. ಇಲ್ಲಾಂದರೆ ನಾಟ್ ವರ್ಕ್ ಹಾಕಬೇಕಾದ್ರೆ ಕಿತ್ಕೊಬರೋ ಚಾನ್ಸಸ್ ಇರುತ್ತೆ. ಈ ರೀತಿ ಟೈಟಾಗಿ ನಾಟ್ ಹಾಕಿ. ಸೊ ನಿಮಗೆ ನಾಟ್ ವರ್ಕ್ ಚಿಕ್ಕದು ಬೇಕಂದರೆ ಸ್ಟ್ಯಾಂಡ್ಸ್ನ ಕಡಿಮೆ ಮಾಡ್ಕೋಬೋದು. ಲೈಕ್ 4 or 3, 4 or 5 ತೊಗೋಬೋದು ಕೆಲವೊಂದು ಸಲ. ನೋಡಿ ಈಗ ಮಿಡಲ್ ಪಾರ್ಟಲ್ಲಿ ನಾಟ್ ವರ್ಕ್ ಬರುತ್ತೆ. ಫಸ್ಟು ಕೆಳಗಡೆಯಿಂದ ಸೂಜಿ ಈ ರೀತಿ ಮೇಲೆ ತೊಗೋಬೇಕು. ಯಾವ ಪಾರ್ಟಿಗೆ ಬೇಕು ನಾಟ್ ವರ್ಕ್. ಸೊ ಟೋಟಲ್ 5 ಪೆಟಲ್ಸ್ ಬರುತ್ತೆ. ಸೊ ಫಸ್ಟ್ ಪೆಟಲ್ ಈ ರೀತಿ ಸೂಜಿ ಮೇಲೆ ತೊಗೋಬೇಕು. ನೆಕ್ಸ್ಟು ಈ ರೀತಿ 2 ಟೈಮ್ಸ್ ಈ ರೀತಿ ರೋಲ್ ಮಾಡಿ ನೆಕ್ಸ್ಟು ಯಾವ ಪಾಯಿಂಟಲ್ಲಿ ತೊಗೊಂಡಿರ್ತೀರೋ ಅದೇ ಪಾಯಿಂಟ್ಗಿನ ಸ್ವಲ್ಪ ಮುಂದೆ ಈ ರೀತಿ ಇನ್ಸರ್ಟ್ ಮಾಡಿ ಏನಿರುತ್ತೆ ರಿಂಗ್ಸ್ನ ಕ್ಲೀನಾಗೆ ಈ ರೀತಿ ಹೋಲ್ಡ್ ಮಾಡಿ ಕೆಳಗಡೆ ನೀಡಲ್ನ ಮತ್ತೆ ಕೆಳಗೆ ಎಳ್ಕೋಬೇಕು. ಅಲ್ಲಿಗೆ 1 ಫ್ರೆಂಚ್ ನಾಟ್ ರೆಡಿ ಆಗುತ್ತೆ. ಸೊ ಅದೇ ರೀತಿ 5 ಫ್ರೆಂಚ್ ನಾಟ್ನ ಹಾಕಬೇಕಾಗುತ್ತೆ. ಇದರಲ್ಲೂ 3 ಟೈಪ್ಸ್ ಇದೆ. ನಾನು 3 ಟೈಪ್ಸು ಸಹ ತೋರಿಸಿದ್ದೀನಿ ಬೇಸಿಕ್ ವಿಡಿಯೋಸಲ್ಲಿ. ಇದರಲ್ಲಿ ಸೆಕೆಂಡ್ ಟೈಪ್ ಇದು. ಈ ರೀತಿ 2 ರೌಂಡ್ ಹಾಕ್ಬಿಟ್ಟು ಈ ರೀತಿ ರಿಂಗ್ಸ್ನ ಸ್ವಲ್ಪ ಸೆಪ್ರೇಟ್ ಮಾಡ್ಕೋಬೇಕು. ರಿಂಗ್ಸ್ನ ಸೆಪ್ರೇಟ್ ಮಾಡಿಕೊಂಡು ನೀಡಲ್ನ ಮತ್ತೆ ಕೆಳಗೆ ಎಳ್ಕೋಬೇಕು. ಈ ರೀತಿ 5 ಟೈಮ್ಸ್ನ ರಿಪೀಟ್ ಮಾಡಬೇಕಾಗುತ್ತೆ. ಫೈವ್ ಪೆಟಲ್ಸ್ ಕಂಪ್ಲೀಟ್ ಮಾಡಬೇಕು. ಈ ರೀತಿ ಆಗಿದೆ. ಸೊ ಮಿಡಲಲ್ಲಿ ಏನಿದೆ, ಮಿಡಲಲ್ಲಿ ಒಂದು ಗೋಲ್ಡ್ ಬೀಡ್ ಹಾಕಿದ್ರೆ ನಡೆಯುತ್ತೆ. ಸೊ ಅದು ಕಂಪ್ಲೀಟ್ ಮಾಡ್ಕೋಬೇಕು. ಬ್ಲೌಸ್ ಫುಲ್ ಈ ಸ್ಟೆಪ್ನ ಮತ್ತೆ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ಫಿಟ್ಟಿಂಗ್ ಸ್ಟೋನ್ಸ್ ಅಂತ ಸಿಗುತ್ತೆ. ಸೊ ಅದರಲ್ಲಿ ನಾನು ಲೀವ್ ಶೇಪ್ ತೊಗೊಂಡಿದ್ದೀನಿ, ವೈಟ್ ಕಲರಲ್ಲಿ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಆಲ್ಟರ್ನೇಟಿವ್ ಆಗಿ ಪೇಸ್ಟ್ ಮಾಡ್ಕೋಬೇಕು. ನಿಮ್ಗೆ ಎಲ್ಲಿ ಬೇಕಾಗುತ್ತಾ ಅಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸೇಮ್ ನಾರ್ಮಲ್ ಫೆವಿಕ್ರಿಲ್ ಗ್ಲೂ ಬರುತ್ತಲ್ಲ, ಫ್ಯಾಬ್ರಿಕ್ ಗ್ಲೂ, ಅದನ್ನೇ ಯೂಸ್ ಮಾಡಿ ಪೇಸ್ಟ್ ಮಾಡ್ಕೋಬೇಕು ಆ ಸ್ಪೇಸ್ಗೆ. ಇದರಲ್ಲಿ ಇನ್ನೊಂದು ಸಿಗುತ್ತೆ ಗ್ಲೂ, E7000 ಆರ್ E8000 ಅಂತ ಸಿಗುತ್ತೆ. ಎರಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು. ಫೆವಿಕ್ರಿಲ್ ಆದರೂ ಯೂಸ್ ಮಾಡ್ಬೋದು, ಅದಾದರೂ ಯೂಸ್ ಮಾಡಿ. ಸೊ ಅದು ಜೆಲ್ ಬೇಸ್ ಇರುತ್ತೆ, ಇದು ನಾರ್ಮಲ್ ವೈಟ್ ಬೇಸ್ ಇರುತ್ತೆ. ಸೊ ಈ ರೀತಿ ಹೋಲ್ಡರಲ್ಲಿ ಕ್ಲೀನಾಗಿ ತೊಗೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ತಾ ಹೋಗಿ. ಇದರಲ್ಲಿ ತುಂಬ ಶೇಪ್ಸ್ ಸಿಗುತ್ತೆ. ಹಾಗೆ ಗೋಲ್ಡ್ ಕಲರಲ್ಲಿ, ಗೋಲ್ಡ್ ಮತ್ತು ವೈಟ್ ಎರಡರಲ್ಲೂ ಸಿಗುತ್ತೆ. ಅದು ಬಿಟ್ಟರೆ ಕಲರ್ಸಲ್ಲೂ ಸಿಗುತ್ತೆ, 12 to 13 ಶೇಡ್ಸಲ್ಲಿ ಸಿಗುತ್ತೆ. ಸೊ ಬ್ಲೌಸ್ಗೆ ಯಾವ ರೀತಿ ಮ್ಯಾಚ್ ಆಗುತ್ತೆ ಆ ರೀತಿ ತೊಗೊಂಡು ಕಸ್ಟಮೈಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಹಾಕಿ ಸ್ವಲ್ಪ ಡ್ರೈ ಆಗೋದಕ್ಕೆ ಟೈಮ್ ಬೇಕು ಅದಕ್ಕೆ. ಸೊ ಅದು ಫುಲ್ ಡ್ರೈ ಆಗಬೇಕು, ಇಲ್ಲಾಂದರೆ ನಿಮಗೆ ಫ್ಯೂಚರಲ್ಲಿ ಬ್ಲೌಸಲ್ಲಿ ಕಿತ್ಕೊಬರೋ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿ ಬ್ಲೌಸ್ ಫುಲ್ ಕಂಪ್ಲೀಟ್ ಮಾಡಿ ಅದನ್ನು. ಸೊ ಈಗ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಜರ್ದೋಸಿ ವರ್ಕ್ ಬರುತ್ತೆ. ಜರ್ದೋಸಿ ವರ್ಕಿಗೆ ಈ ರೀತಿ 0 ಸೈಜ್ ನೀಡಲ್ ತೊಗೋಬೇಕು. ಯಾವತ್ತೇ ಆಗಲಿ ದಪ್ಪ ತೊಗೋಬಾರ್ದು. 0 ಸೈಜ್ ನೀಡಲ್ ತೊಗೊಂಡು ಈ ರೀತಿ ಸ್ಪೈರಲ್ ವರ್ಕ್ನ ಹಾಕಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಈ ರೀತಿ ನೋಡಿ. ನೆಕ್ಸ್ಟ್ ದಾರ ತೊಗೊಂಡಿದ್ದೀನಿ, ಸೇಮ್ ಈ ರೀತಿ ಮೇಲೆ ತೊಗೊಂಡು ಜರ್ದೋಸಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಈಕ್ವಲ್ ಸೈಜಸ್ಸಲ್ಲಿ ತೊಗೊಂಡು
ನೆಕ್ಸ್ಟ್ ಯಾವ ಪಾಯಿಂಟ್ ತೊಗೊಂಡ್ರು ಅದೇ ಪಾಯಿಂಟಿಗೆ ಮತ್ತೆ ಹಾಕಬೇಕು. ಸೊ ದಟ್ ಲೂಪ್ ಟೈಪ್ ಫಾರ್ಮ್ ಆಗಬೇಕದು. ಸೊ ಲೂಪ್ ಟೈಪ್ ಫಾರ್ಮ್ ಆದರೆ ಕರೆಕ್ಟ್ ಇದೆ ವರ್ಕು ಅಂತ, ಇಲ್ಲಾಂದರೆ ಶ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ. ನೆಕ್ಸ್ಟ್ ಮತ್ತೆ ಮಧ್ಯದಿಂದ ತೊಗೊಂಡು ನೆಕ್ಸ್ಟ್ ಚಿಕ್ಕದು ಸ್ವಲ್ಪ ಚಿಕ್ಕದು ಕಟ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನು ಈ ರೀತಿ ತೊಗೊಂಡು ಮತ್ತೆ ಸೈಡಿಗೆ ಹಾಕಬೇಕು. ಸೊ ಇದೇ ರೀತಿ 3 ಟೈಮ್ಸ್ನ ರಿಪೀಟ್ ಮಾಡಬೇಕು. ಮಿಡಲಲ್ಲಿ 1 ಬರುತ್ತೆ ಮತ್ತು ಸೈಡ್ಸಲ್ಲಿ 2 ಬರುತ್ತೆ. ಸೊ ಟೋಟಲ್ 3 ಬರುತ್ತೆ. ನೆಕ್ಸ್ಟ್ ಮಿಡಲ್ ಒನ್ನು ಸ್ವಲ್ಪ ದೊಡ್ಡದು ತೊಗೋಬೋದು, ಇಲ್ಲಾಂದರೆ ಈಕ್ವಲ್ ಸೈಜ್ ತೊಗೊಂಡ್ರೂ ನಡೆಯುತ್ತೆ. ಸ್ವಲ್ಪ ದೊಡ್ಡದಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಇದಕ್ಕೆ ವಿತ್ ಚಮ್ಕಿ ಸಹ ಕಸ್ಟಮೈಸ್ ಮಾಡ್ಕೋಬೋದು. ಬಟ್ ಇದು ಬೇಸಿಕ್ ಮೆಥಡ್ ಫಸ್ಟ್ನ ಪ್ರಾಕ್ಟೀಸ್ ಮಾಡಿ, ನೆಕ್ಸ್ಟು ಚಮ್ಕಿದು ವರ್ಕ್ ಎಲ್ಲ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಮಿಡಲ್ 1 ಈ ರೀತಿ ಲಾಸ್ಟಲ್ಲಿ ಹಾಕ್ಬೋದು, ಇಲ್ಲ ಸೀಕ್ವೆನ್ಸ್ ಆಗು ಹಾಕೊಂಡು ಹೋಗ್ಬೋದು. ಮಿಡಲಿಂದ ತೊಗೊಂಡು ನೆಕ್ಸ್ಟ್ ಚಿಕ್ಕ ಜರ್ದೋಸಿ ಹಾಕಿ ಕೆಳಗಡೆ ಹಾಕಬೇಕು. ಪ್ರತಿ ಒಂದಕ್ಕೂ ಇದರಲ್ಲಿ ನಾಟ್ ಬರೋದಿಲ್ಲ, ಲಾಸ್ಟಲ್ಲಿ ಮಾತ್ರ ನಾಟ್ ಹಾಕೋದು. ಇಲ್ಲಿ ಕಂಟಿನ್ಯೂಸ್ ಬ್ಲೌಸ್ ಕಂಪ್ಲೀಟ್ ಆಗೋವರೆಗೂ ಏನು ನಾಟ್ ಹಾಕೋದಿಲ್ಲ ನಾವು. ಸೊ ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು. ಮಧ್ಯದಲ್ಲಿ ದಾರ ಖಾಲಿ ಆದರೆ ಮಾತ್ರ ಕಟ್ ಮಾಡಿ ಲಾಕ್ ಮಾಡ್ಕೋಬೇಕು. ಸೊ ಆ ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಫೈನಲಾಗಿ ಈ ರೀತಿ ರೆಡಿ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.